ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗಿದ್ದ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿತ್ತು. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಇದಾದ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಸುಪ್ರೀಂ ಕೋರ್ಟ್ ಜಾಮೀನು ಕುರಿತು ತೀರ್ಪು ನೀಡುವಂತ ವೇಳೆ ಕಠಿಣ ನಿರ್ಬಂಧಗಳನ್ನ ಹೇರಿದೆ. ಹೀಗಾಗಿ ಜೈಲಲ್ಲಿ ದರ್ಶನ್ ದಿನಚರಿ ಹೇಗಿದೆ ಅಂತ ನೋಡೋಣ. ಕಾಲಿಗೊಬ್ಬ ಆಳು. ಅಭಿಮಾನಿಗಳು ಹತ್ತಿರ ಬರದಂತೆ ತಡೆಯಲು 5-6 ಬೌನ್ಸರ್ಗಳನ್ನ ದಾಟಿ ತಮ್ಮ ನೆಚ್ಚಿನ ನಟನನ್ನ ನೋಡಲು ಮುಗಿ ಬೀಳ್ತಿದ್ದ ಅಭಿಮಾನಿಗಳು. ಇವೆಲ್ಲ ಮುಗಿದು ಹೋದ ಅಧ್ಯಾಯಗಳು. ಈಗ ಕೈಗೊಬ್ಬ ಕಾಲ್ಗೊಬ್ಬ ಆಳು ಇಲ್ಲ, ಬೌನ್ಸರ್ಗಳು ಇಲ್ಲ, ಸುತ್ತಲೂ ಅಭಿಮಾನಿಗಳ ದಂಡು ಇಲ್ಲ. ಏನಿದ್ರು ಖಾಕಿ ಕೋಟೆ ಮಾತು. ಇದು ದರ್ಶನ್ನ ಸದ್ಯದ ಪರಿಸ್ಥಿತಿ. ಪರಪ್ಪನ ಅಗ್ರಹಾರ ಕೋಣೆಯಲ್ಲಿ ದರ್ಶನ್ ವಾಸ. ಎಸಿ ಇಲ್ಲ, ಟಿವಿ ಇಲ್ಲ, ಐಷಾರಾಮಿ ವ್ಯವಸ್ಥೆ ಇಲ್ವೇ ಇಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅನ್ನೋ ಅಭಿಮಾನಿಯನ್ನ ದರ್ಶನ್ ಮತ್ತವನ ಗ್ಯಾಂಗ್ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿತ್ತು. ರೇಣುಕಾಸ್ವಾಮಿ ಅನ್ನೋ ನರಪೇತಲ ನಾರಾಯಣನಂತಿದ್ದ ವ್ಯಕ್ತಿಯ ಮೇಲೆ ದರ್ಶನ್ ಮತ್ತವನ ದಾಂಡಿಗರ ಗ್ಯಾಂಗ್ ಮುರ್ಕೊಂಡು ಬಿದ್ದಿತ್ತು. 7-8 ಜನ ಗಾಳಿ ಬೀಸಿದ್ರೆ ಬಿದ್ದು ಹೋಗುವಂತಿದ್ದ ವ್ಯಕ್ತಿಯ ಮೇಲೆ ಮುಗಿಬಿದ್ದ ಕಾರಣ ಆತ ಪಟ್ಟಣಗೆರೆ ಶೆಡ್ನಲ್ಲಿ ಉಸಿರು ಚೆಲ್ಲಿದ್ದ. ಯಾವಾಗ ಆತ ಉಸಿರು ಚೆಲ್ಲಿದ್ದಾನೆ ಅನ್ನೋದು ಗೊತ್ತಾಯ್ತೋ ದರ್ಶನ್ ಗ್ಯಾಂಗ್ ಆತನ ಮೃತದೇಹವನ್ನ ತಂದು ಸುಮನಹಳ್ಳಿ ರಾಜಕಾಲುವೆ ಬಳಿ ಎಸೆದು ಹೋಗಿತ್ತು. ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ದರ್ಶನ್ ಸುಮಾರು 6 ತಿಂಗಳು ಜೈಲಲ್ಲಿ ಮುದ್ದೆ ಮುರಿದಿದ್ದ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಡಿಸೆಂಬರ್ 13, 2024ರಂದು ರಿಲೀಫ್ ನೀಡಿತ್ತು. ಆತನಿಗೆ ಜಾಮೀನು ಮಂಜೂರು ಮಾಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಮಾಡಿತ್ತು. ಹೀಗಾಗಿ ದರ್ಶನ್ ಮತ್ತೆ ಜೈಲು ಸೇರಿದ್ದಾನೆ. ಸುಮಾರು 8 ತಿಂಗಳಿಗೂ ಹೆಚ್ಚು ಕಾಲ ಜಾಮೀನಿನ ಮೇಲೆ ಆಚೆ ಇದ್ದವ ಮತ್ತೆ ಪರಪ್ಪನ ಅಗ್ರಹಾರದ ಕತ್ತಲು ಕೋಣೆ ಸೇರಿದ್ದಾನೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ನೀಡಿದೆ. ಹೀಗಾಗಿ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಜೀವನ ಸಾಗಿಸಬೇಕಿದೆ. ದರ್ಶನ್ ಇರೋ ಕೊಠಡಿಯಲ್ಲಿ ಎಸಿಯೂ ಇಲ್ಲ, ಟಿವಿ ಕೂಡ ಇಲ್ಲ. ಹೀಗಾಗಿ ದಿನ ಕಳೆಯೋದು ಹೇಗೆ ಅಂತ ಗೊತ್ತಾಗದೆ ದರ್ಶನ್ ಚಿಂತಾಕ್ರಾಂತನಾಗಿದ್ದಾನೆ. ಸದಾ ಎಸಿ ರೂಮ್ನಲ್ಲಿ ಇರ್ತಿದ್ದ ವ್ಯಕ್ತಿ ಈಗ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಜೀವನ ನಡೆಸಬೇಕಿದೆ. ಜೈಲಲ್ಲಿ ಇತರ ಕೈದಿಗಳಿಗೆ ನೀಡೋ ಆಹಾರವನ್ನೇ ದರ್ಶನ್ ಸೇವಿಸಬೇಕಿದೆ. ಆತನ ಗ್ಯಾಂಗ್ ಮೇಲೆ ಜೈಲು ಸಿಬ್ಬಂದಿ ಹದ್ದಿನಗಣ್ಣು. ದರ್ಶನ್ ಬಳಿ ತೆರಳುವಾಗ ಬಾಡಿ ವರ್ನ್ ಕ್ಯಾಮೆರಾ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾನೆ. ಕಳೆದ ವರ್ಷ ಈತನನ್ನ ಬಂಧಿಸಿ ಪೊಲೀಸ್ ಕಸ್ಟಡಿಗೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದ್ರು. ಬಳಿಕ ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ ಆತನನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು.
ಈ ವೇಳೆ ಜೈಲಲ್ಲಿ ರೌಡಿ ಶೀಟರ್ಗಳ ಸಂಪರ್ಕ ಬೆಳೆಸಿಕೊಂಡಿದ್ದ. ಬೆಂಗಳೂರಿನ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸೀನನ ನಂಟು ಬೆಳೆಸಿದ್ದ. ಜೊತೆಗೆ ಅವರ ಜೊತೆ ಕುಳಿತುಕೊಂಡು ಸ್ಟೈಲ್ ಆಗಿ ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯೋ ಫೋಟೋಗಳು ವೈರಲ್ ಆಗಿತ್ತು. ಇದಾದ ಬಳಿಕ ಕೆಲವು ಜೈಲು ಸಿಬ್ಬಂದಿ ಅಮಾನತ್ತಾಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ರದ್ದಾಗಲು ಇದು ಕೂಡ ಪ್ರಮುಖ ಕಾರಣವಾಗಿದೆ. ಕಳೆದ ಬಾರಿ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು. ಜೈಲಲ್ಲಿ ಐಷಾರಾಮಿ ಜೀವನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಯಾವುದೇ ಕಾರಣಕ್ಕೂ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಕೂಡದು ಅಂತ ಸೂಚನೆ ನೀಡಿದೆ. ಹೀಗಾಗಿ ಜೈಲಲ್ಲಿ ದರ್ಶನ್ ಮತ್ತವನ ಗ್ಯಾಂಗ್ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. 24 ಗಂಟೆಯೂ ಆತನ ಮೇಲೆ ನಿಗಾ ವಹಿಸಿದ್ದಾರೆ. ಜೊತೆಗೆ ದರ್ಶನ್ ಬಳಿ ತೆರಳುವಾಗ ಬಾಡಿ ವರ್ನ್ ಕ್ಯಾಮೆರಾ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಜೈಲು ಸಿಬ್ಬಂದಿ ದರ್ಶನ್ ಜೊತೆ ಮಾತನಾಡದಂತೆ ನಿರ್ಬಂಧ ವಿಧಿಸಿದ್ದಾರೆ. ಒಬ್ಬರು ಅಸಿಸ್ಟೆಂಟ್ ಸೂಪರ್ಡೆಂಟ್, ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳು ದರ್ಶನ್ ಮೇಲೆ ನಿಗಾ ಇಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು ಮನವಿ ಮಾಡ್ತಾರಾ? ದರ್ಶನ್ ಶಿಫ್ಟ್ ಮಾಡಲು ಕೋರ್ಟ್ಗೆ ವಕೀಲರಿಂದ ಅರ್ಜಿ. ದರ್ಶನ್ಗೆ ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಡೆದುಕೊಂಡ ರೀತಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ರೌಡಿಗಳ ಜೊತೆ ಫೋಟೋ ತೆಗೆಸಿಕೊಂಡಿದ್ದು ಮಾತ್ರವೇ ಅಲ್ಲ, ತನ್ನ ಆಪ್ತರೊಬ್ಬರ ಮಗನ ಜೊತೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ. ಈ ವಿಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರೆ ಈ ಬಾರಿಯೂ ಆ ತಪ್ಪು ನಡೆಯಬಹುದು ಅಂತ ಸರ್ಕಾರಿ ವಕೀಲರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಸರ್ಕಾರಿ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಕೋರ್ಟ್ ಅನುಮತಿ ನೀಡಿದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಿದ್ದಾರೆ. ತ್ವರಿತಗತಿ ನ್ಯಾಯಾಲಯದಲ್ಲಿ ನಡೆಯಲಿದೆಯಾ ವಿಚಾರಣೆ? ಫಾಸ್ಟ್ ಕೋರ್ಟ್ನಿಂದ 6 ತಿಂಗಳಲ್ಲಿ ಅಂತಿಮ ತೀರ್ಪು. ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಹೊರಬರ್ತಿದ್ದಂತೆ ತ್ವರಿತಗತಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸಲು ತನಿಖಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡೋ ಸಾಧ್ಯತೆ ಇದೆ. ತ್ವರಿತಗತಿ ನ್ಯಾಯಾಲಯಕ್ಕೆ ಪ್ರಕರಣದ ವಿಚಾರಣೆಯನ್ನ ಸರ್ಕಾರ ವರ್ಗ ಮಾಡಿದ್ರೆ ಶೀಘ್ರವೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಲಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಶೀಘ್ರವೇ ವಿಚಾರಣೆ ನಡೆಸಿ ತೀರ್ಪು ಪ್ರಕಟಿಸಲು ನಿರ್ದೇಶನ ನೀಡಿದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾಗಿರೋದ್ರಿಂದ 2 ತಿಂಗಳು ಆತ ಜಾಮೀನು ಅರ್ಜಿ ಸಲ್ಲಿಸೋಕೆ ಅಸಾಧ್ಯ ಅನ್ನೋದು ವಕೀಲರ ಅಭಿಪ್ರಾಯವಾಗಿದೆ. ಹೀಗಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸುವ ಸಾಧ್ಯತೆಯೂ ಇದೆ. ಜಾಮೀನು ರದ್ದಾದ ಬಳಿಕ ಹೊಸ ನಾಟಕ ಮಾಡಿದ್ನ ದಾಸ. ಪೊಲೀಸರು ವಾರ್ನಿಂಗ್ ಕೊಟ್ಟ ಬಳಿಕ ಜೀಪ್ ಹತ್ತಿದ ಸಾರಥಿ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬಳಿಕ ತಕ್ಷಣವೇ ಆರೋಪಿಗಳನ್ನ ಬಂಧಿಸಲು ಕೋರ್ಟ್ ಸೂಚನೆ ನೀಡಿತ್ತು. ಇದರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ರು. ಆದ್ರೆ ಈ ಪ್ರಕರಣದ ಏಟು ಆಗಿದ್ದ ದರ್ಶನ್ ತೀರ್ಪು ಬರೋ ವೇಳೆಗೆ ಬೆಂಗಳೂರಲ್ಲಿ ಇರಲಿಲ್ಲ. ಎಲ್ಲಿದ್ದಾನೆ ಅಂತ ಪೊಲೀಸರು ಹುಡುಕಾಟ ನಡೆಸಿದ್ರು. ಬೇರೆ ಊರಲ್ಲಿದ್ದ ದರ್ಶನ್ ಯಾರಿಗೂ ಗೊತ್ತಾಗದಂತೆ ಮನೆಗೆ ಬಂದಿದ್ದ. ಆತ ಮನೆಯಲ್ಲಿದ್ದಾನೆ ಅಂತ ಗೊತ್ತಾಗಿ
ಪೊಲೀಸರು ಬಂಧಿಸಲು ಹೋಗಿದ್ರು. ಈ ವೇಳೆ ಪೊಲೀಸರಿಗೆ ಶರಣಾಗೋ ಬದಲು ಕೋರ್ಟ್ಗೆ ಶರಣಾಗ್ತೀನಿ ಅಂತ ನಾಟಕ ಶುರು ಮಾಡಿದ್ದಂತೆ. ತನ್ನ ಆಪ್ತ ಧನ್ವೀರ್ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಪೊಲೀಸರ ಮನವೊಲಿಸಲು ಪ್ರಯತ್ನ ಮಾಡಿದ್ದಂತೆ. ಆದ್ರೆ ಈಗ ಬಂದ್ ಜೀಪ್ ಹತ್ತದೆ ಹೋದ್ರೆ ಮನೆಗೆ ನುಗ್ಗಿ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ರಂತೆ. ಪೊಲೀಸರ ಖಡಕ್ ವಾರ್ನಿಂಗಿಗೆ ಬೆದರಿದ ದರ್ಶನ್ ಮರು ಮಾತನಾಡದೆ ಪೊಲೀಸ್ ಜೀಪ್ ಹತ್ತಿದ್ದಂತೆ. ಉಗುರಲು ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಅನ್ನೋ ಗಾದೆ ಇದೆ. ದರ್ಶನ ವಿಚಾರದಲ್ಲಿ ಇದು ಅಕ್ಷರಶಃ ನಿಜವಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದಾನೆ ಅಂತ ರೇಣುಕಾಸ್ವಾಮಿ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರೆ ಅವರೇ ಆತನನ್ನ ವಿಚಾರಿಸ್ಕೊಳ್ತಿದ್ರು. ಅದನ್ನ ಬಿಟ್ಟು ತಾನು ರೀಲ್ನಲ್ಲಿ ಮಾತ್ರವೇ ಅಲ್ಲ, ರಿಯಲ್ ಆಗಿ ಹೀರೋ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಒಬ್ಬ ಅಮಾಯಕನನ್ನ ಕೊಂದು ಈಗ ಜೈಲು ಪಾಲಾಗಿದ್ದಾರೆ. ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ರೀತಿ ದುಷ್ಟರ ಸಹವಾಸದಿಂದ ದರ್ಶನ್ ಈಗ ಜೈಲು ಸೇರಿರೋದು ವಿಪರ್ಯಾಸ ಆದ್ರೂ ಅದೇ ಸತ್ಯ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.